ಸುಬ್ಬಣ್ಣ ಅವರು ನಮ್ಮ ಬಾಗೇಪಲ್ಲಿ ಶಾಸಕರು ಇವತ್ತು ಬರಕ್ಕಾಗಿಲ್ಲ, ಡೆಲ್ಲಿಯಲ್ಲಿದ್ದಾರೆ. ಒಳ್ಳೆ ಸುದ್ದಿ ಏನಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಪರವಾಗಿ ಇವತ್ತು ಸ್ಟೇ ಸಿಕ್ಕಿರೋದ್ರಿಂದ ನಮ್ಮ ಸುಬ್ಬಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಅವರು ಶಾಸಕ ಸ್ಥಾನ ಬಹುಶಃ ಸುಪ್ರೀಂ ಕೋರ್ಟ್ನವರು ಮರುಸ್ಥಾಪನೆ ಮಾಡಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಅವರು ನಮ್ಮ ರವಿಕುಮಾರ್ ಶಿಡ್ಲಘಟ್ಟ, ಹೀಗೆ ಅವರೆಲ್ಲರ ಸಹಕಾರದಿಂದ ನಾವು ಒಂದಷ್ಟು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮನು ಯಶಸ್ವಿಯಾಗಿದೆ. ಹಾಗೇನೆ ಮಾನ್ಯ ಸಚಿವರು ಹಾಗೆ ಪ್ರದೀಪ್ ಈಶ್ವರ್ ಅವರು, ಸುಬ್ಬಾರೆಡ್ಡಿ ಅವರು, ನಮ್ಮ ಜಿಲ್ಲೆಯಲ್ಲಿ 2 ಹೊಸ ತಾಲೂಕಾಗಿದೆ. ಹೊಸ ತಾಲೂಕಿಗೆ ತಾಲೂಕು ಘೋಷಣೆ ಆಗಿ ಬಹುಶಃ 4, 5, 7 ವರ್ಷ ಆಗಿತ್ತು. ಅಷ್ಟು ವರ್ಷ ಆದ್ರೂ ಕೂಡ ನಮಗೆ ಅಲ್ಲಿ ಕಟ್ಟಡ ಆಫೀಸೇ ಇಲ್ಲ. ಹೆಸರು ಮಾತ್ರ ತಾಲೂಕು, ಆದ್ರೆ ಆಫೀಸೇ ಇಲ್ಲ ಅಂತ ಸುಧಾಕರ್ ಅವರು, ಪ್ರದೀಪ್ ಅವರು, ಸುಬ್ಬಾರೆಡ್ಡಿ ಅವರು ಮಾತಾಡಿದಾಗ ಚೇಳೂರು, ಮಂಚೇನಹಳ್ಳಿ ಎರಡಕ್ಕೂ ಕೂಡ ಈಗ ತಾಲೂಕು ಆಫೀಸ್ ಅನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟು ಬಹುಶಃ ಕೆಲಸನೂ ಆರಂಭ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಬುದ್ಧಿ ಪೂಜೆ ಆಗಿದ್ರೆ ಸಂತೋಷ, ಆಗಿಲ್ಲ ಅಂದ್ರೆ ಬುದ್ಧಿ ಪೂಜೆ ಮಾಡಿ ಕೆಲಸವನ್ನ ಆರಂಭ ಮಾಡಬಹುದು. ಆ 2 ತಾಲೂಕುಗೂ ಪ್ರಜಾಸೌಧವನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟು ಅವು ಕಾರ್ಯರೂಪಕ್ಕೆ ತರ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೇನೆ ಸುಧಾಕರ್ ಅವರು ಇನ್ನೊಂದು ಮನವಿ ಮಾಡಿದ್ರು. ಎಚ್ಎನ್ ವ್ಯಾಲಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರ್ತಾ ಇದೆ, ಆದ್ರೆ ಬರ್ತಾ ಇರೋ ನೀರು ಸಾಲೋದಿಲ್ಲ. ಇಲ್ಲಿ ಕೆರೆಗಳ ಸಂಖ್ಯೆ ಜಾಸ್ತಿ ಇದೆ. ಬಹುಶಃ 1,000, 1,500 ಕೆರೆಗಳಿದಾವೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಆದ್ರೆ ಎಚ್ಎನ್ ವ್ಯಾಲಿಯಲ್ಲಿ ನಾವು ತುಂಬಿಸೋಕೆ ಆಗ್ತಾ ಇರೋದು ಬಹುಶಃ ಬರೀ ಒಂದು 100 ಕೆರೆಗಳು ಅಷ್ಟೇ ಈಗ ಕವರ್ ಆಗಿದ್ದಾವೆ. ಅವರು ಸಚಿವರಾದ್ಮೇಲೆ 2ನೇ ಫೇಸ್ ಅಂತೇಳಿ ಮತ್ತೆ ಒಂದು 169 ಕೆರೆಗಳನ್ನ ಈಗ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿದ್ದಾರೆ. ಹೆಚ್ಚುವರಿಯಾಗಿ 169 ಕೆರೆಗಳಿಗೆ ಎಚ್ಎನ್ ವ್ಯಾಲಿ ನೀರು ತುಂಬಿಸುವಂತ ಕೆಲಸ ಅಪ್ರೂವ್ ಆಗಿ ಬಹುಶಃ ಕೆಲವೇ ದಿನದಲ್ಲಿ ಅದು ವರ್ಕ್ ಶುರು ಆಗುತ್ತೆ ಅಂತ ಅನ್ಕೊಂಡಿದೆ. ಆದ್ರೆ ಅವ್ರು ಹೇಳಿದ್ರು ಕೆರೆಗೆ ನೀರು ತುಂಬಿಸ್ಬೇಕಾದ್ರೆ ನೀರಿನ ಲಭ್ಯತೆ ಇಲ್ಲ, ನೀರು ಇನ್ನೂ ಹೆಚ್ಚಿಗೆ ಬೇಕಾಗುತ್ತೆ ಅಂತ ಹೇಳಿದಾಗ ಅವರು ನಾನು ಇಬ್ರು ಮಾತಾಡಿಕೊಂಡು ನಮ್ಮ ಕಂದಾಯ ಇಲಾಖೆಯಿಂದಲೇ ಮೈನರ್ ಇರಿಗೇಷನ್ಗೆ 650 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟು ವೃಷಭಾವತಿ ಕಣಿವೆ ಅಂತ ಇದೆ, ಅದು ಅಲ್ಲಿ ಮೈಸೂರು ರೋಡ್ ಅಲ್ಲಿ ಇದೆ, ಅಲ್ಲಿಂದ ನೀರನ್ನ ತಗೊಂಡು ಬಂದು ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ನೀರನ್ನ ಕೊಟ್ಟು ಇನ್ನ ಒಂದು 150 ಕೆರೆಗಳನ್ನ ತುಂಬಿಸೋದಕ್ಕೆ ಇವತ್ತು ಅದಕ್ಕೂ ಕೂಡ ಸ್ಯಾಂಕ್ಷನ್ ಕೊಟ್ಟು ಅದನ್ನು ಈಗ ಟೆಂಡರ್ ಆಗಿದೆ. ಆದ್ರಿಂದ ಗೌರಿಬಿದನೂರು ಕವರ್ ಆಗುತ್ತೆ, ಚಿಕ್ಕಬಳ್ಳಾಪುರ ಕವರ್ ಆಗುತ್ತೆ, ಶಿಡ್ಲಘಟ್ಟ, ಚಿಂತಾಮಣಿ ಕವರ್ ಆಗುತ್ತೆ. ಬಾಗೇಪಲ್ಲಿಗೂ ಕೂಡ ಹೆಚ್ಚುವರಿ ನೀರು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ದೇವನಹಳ್ಳಿಗೆ ನೀರು ಸ್ವಲ್ಪ ಕೊಟ್ಟು ಇನ್ನ ಬಹುತೇಕ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದ್ರೆ ಈ ಎಲ್ಲಾ ತಾಲೂಕುಗಳಲ್ಲೂ ಕೂಡ 5 ಕ್ಷೇತ್ರದಲ್ಲಿ ಹೆಚ್ಚಿನ ಕೆರೆಗಳಿಗೆ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಈಗ ಟೆಂಡರ್ ಈಗಾಗಲೇ ಕರೆದಾಗಿದೆ. ಇನ್ನೊಂದು ವಾರದಲ್ಲಿ ಅದು ಟೆಂಡರ್ ಅವಾರ್ಡ್ ಆದ್ರೆ ಬಹುಶಃ ಮುಂದಿನ ವರ್ಷ ಕೊನೆ ಆಗೋದ್ರೊಳಗೆ ಇನ್ನು 1.5 ವರ್ಷದಲ್ಲಿ ಹೆಚ್ಚಿನ ಕೆರೆಗಳು ತುಂಬಿಸುವಷ್ಟು ನೀರು ಕೂಡ ಬರುತ್ತೆ. ನಮ್ಮ ಸಹಕಾರ ಈ ಜಿಲ್ಲೆಯ ಜೊತೆಗೆ ನಿಮ್ಮ ಮಂತ್ರಿಗಳು, ಶಾಸಕರುಗಳ ಜೊತೆಗೆ ಯಾವಾಗ್ಲೂ ಕೂಡ ಇರುತ್ತೆ. ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಇಚ್ಛಾಶಕ್ತಿ ಅವರಿಗೂ ಇದೆ. ಅವ್ರ ಜೊತೆಗೆ ನಾವು ಸಹ ಸೇರ್ಕೊಂಡು ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳು ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಮುಂದೇನೂ ಕೂಡ ಅದೇ ರೀತಿ ಜನಪರ ಕೆಲಸ ಮಾಡಿ ಅಂತ ಹೇಳಿ ಅವರಿಗೆ ಅಭಿನಂದಿಸಿ, ತಾವು ಜನ ದೂರದಿಂದ ತಾವೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸು ಆಗ್ಲಿಕ್ಕೆ